ಗೈಸ್ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಪಾಂಡಿಯಲ್ಲಿ ನಿನ್ನೆ ರಾತ್ರಿ ಫುಲ್ ಮಜಾ ಮಾಡಿದ್ವಿ. ಸೊ ಈಗ ನಾವು ಮಹಾಬಲಿಪುರಂಗೆ ಹೋಗ್ತಾ ಇದ್ದೀವಿ. ದ ಸಿಟಿ ಆಫ್ ಟೆಂಪಲ್ಸ್, ಮತ್ತೊಂದು ಶೋರ್ ಟೆಂಪಲ್ ಕೂಡ ಇದೆ, ಪಂಚರಥ, ಕೃಷ್ಣಾಸ್ ಬಟರ್ ಬಾಲ್. ಸೊ ತುಂಬ ಇದೆ ಅಲ್ಲಿ ಹೇಳೋದು. ತುಂಬ ಮಾನ್ಯುಮೆಂಟ್ಸ್ಗಳಿದ್ದಾವೆ, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸು ನೋಡೋಣ. ಒಂದು ಬೀಚ್ ಕೂಡ ಇದೆ. ಸೊ ನಮ್ಮ ಬೈಕ್ಗಳು ರೆಡಿ ಆಗಿದೆ ನೋಡಿ. ಸೊ ಬನ್ನಿ, ಇಲ್ಲಿಂದ ಬಿಡ ನಾವು 90 ಕಿಲೋಮೀಟರ್ಸ್ ಇದೆ ಪಾಂಡಿಯಿಂದ. ಫೈನಲಿ ನಾವೀಗ ಮಹಾಬಲಿಪುರಂ ರೀಚ್ ಆಗಿದ್ದೀವಿ. ದ ಟೌನ್ ಆಫ್ ಟೆಂಪಲ್. ಮಹಾಬಲಿಪುರಂ ಒಂದು ಹೆರಿಟೇಜ್ ಸೈಟು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಸೊ ಮಾಮಲ್ಲಪುರ ಪ್ರಾಜೆಕ್ಟ್ ಅಂತಲೂ ಕರೀತಾರೆ ಇದಕ್ಕೆ, ಮಾಮಲ್ಲಪುರಂ ಪ್ರಾಜೆಕ್ಟ್ ಅಂತ. ಲೆಟ್ಸ್ ಗೆಟ್. ಒಳಗೆ ಬರ್ತಾ ನಿಮಗೆ ಟಿಕೆಟ್ ಕೌಂಟ್ರ್ ಒಂದು ಸಿಗುತ್ತೆ. ಸೊ ಹೇಳ್ತೀನಿ ತಡೀರಿ ಪ್ರೈಸ್ ಎಷ್ಟು ಅಂತ. ನೀವು ಸ್ಟಾರ್ಟಿಂಗ್ ಎಂಟ್ರ್ ಆದ ತಕ್ಷಣ ಲೆಫ್ಟಿಗೆ ಬರಬೇಕು ಟಿಕೆಟ್ ಕೌಂಟರಿಗೆ. ಸೊ ಗೈಸ್ ನಿಮಗೆ ಟಿಕೆಟ್ ಪ್ರೈಸ್ 40 ಪರ್ ಹೆಡ್ಡಾ ಇಬ್ರಿಗ? ಪರ್ ಹೆಡ್ 40 ರುಪೀಸ್ ನಿಮಗೆ ಟಿಕೆಟು. ಸೊ ಟಿಕೆಟ್ ತೊಗೊಂಡು ಹೋಗೋಣ ಒಳಗಡೆ. ಸೊ ಗೈಸ್ ಬೇಸಿಕ್ಲಿ ಈ ಶೋರ್ ಟೆಂಪಲ್ಲು 725 AD ಸ್ಥಾಪಿತ ಆಗಿತ್ತು ಬೈ ಪಲ್ಲವ ಡೈನೆಸ್ಟಿ ಅಂತ. ಸೊ ಅವ್ರದ್ದು ರೂಯಿನ್ಸ್ ಆ್ಯಂಡ್ ರಿಮೇನ್ಸ್ ಇಲ್ಲೇ ಇರುತ್ತೆ. ನಿಮಗೆ ಅವ್ರದ್ದು ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ನೀವು ಮಲ್ಲಪುರಂ ಆರ್ ಮಹಾಬಲಿಪುರಂಗೆ ಬರಬೇಕು, ಎರಡೂ ಒಂದೇ. ಸೊ ಮಲ್ಲಪುರಂಗೆ ಇನ್ನೊಂದು ಹೆಸರೇ ಮಹಾಬಲಿಪುರಂ. ಸೊ ಗೈಸ್ ನೋಡ್ಬೋದು ನೀವು, ನಾವು ಈ ಒಳಗಡೆ ಏನು ಶಿವ ದೇವರೇನಿದೆಯೋ ಅದು ಮುಂದ್ಗಡೆ ನಿಂತಿದ್ದೀವಿ ನಾವೀಗ ಮಹಾಬಲಿಪುರಂ ಶೋರ್ ಟೆಂಪಲ್ ಹತ್ರ. ಸೊ ಯು ಕ್ಯಾನ್ ಫೀಲ್ ಯಾವ ಥರ ಇದೆ ಅಂತ. ಇದ್ರ ಆರ್ಕಿಟೆಕ್ಚರು ಸಖತ್ತಾಗಿದೆ ಮಾತ್ರ, ನೋಡ್ಬೋದು. ಸೊ ಗೈಸ್ ನಾವೀಗ ಕೃಷ್ಣಾಸ್ ಬಟರ್ ಬಾಲಿಗೆ ಬಂದಿದ್ದೀವಿ ಮಹಾಬಲಿಪುರಮಲ್ಲಿ ಶೋರ್ ಟೆಂಪಲ್ ಮುಗಿಸ್ಕೊಂಡು. ಸೊ ಇದು ಒಂದು ಪ್ರಾಮಿನೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಇಲ್ಲಿ ಮಹಾಬಲಿಪುರಮಲ್ಲಿ. ನೀವು ಬಂದರೆ ಇದನ್ನು ನೋಡಲೇಬೇಕು, ಮಸ್ಟ್ ಸಜೆಸ್ಟೆಡ್ ಇದು. ಬನ್ನಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಈ ಜಾಗಕ್ಕೆ ಅರ್ಜುನಾಸ್ ಪೆನೆನ್ಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ಅದು ಮ್ಯಾಗ್ನಿಫಿಕೆಂಟ್ ಬ್ಯಾಸ್ ರಿಲೀಫ್ ಇಸ್ ಕಾಲ್ಡ್ ಅರ್ಜುನಾಸ್ ಪೆನೆನ್ಸ್ ಸಜೆಸ್ಟಿವ್ಲಿ ಡಿಪಿಕ್ಟ್ಸ್ ದ ಸ್ಟೋರಿ ಆಫ್ ಕಿರಾತ್ ಅರ್ಜುನ. ಓದ್ಕೊಳ್ಳಿ ಇಲ್ಲಿ. ಸೊ ಗೈಸ್ ಈ ಕೃಷ್ಣಾಸ್ ಬಟರ್ ಬಾಲಿಂದು ಕತೆ ಏನಂದರೆ, ಸೊ ಕೃಷ್ಣ ತನ್ನ ಅಮ್ಮನಿಂದ ಬೆಣ್ಣೆ ಕದೀತಿದ್ನಲ್ಲ, ಸೊ ಅದರದೊಂದು ನಂಬಿಕೆ ಈ ಬ್ಯಾಲೆನ್ಸಿಂಗ್ ಬಾಲು ಬಟರ್ ಬಾಲ್ ಅಂತ ಜನದ್ದು. ಸೊ ಇದು ಮಹಾಬಲಿಪುರಮಲ್ಲಿ ಬೇಸಿಕ್ಲಿ ಈ ಬಾಲ್ ಏನಿದೆಯೋ ಬೋಲ್ಡರು, ಸೊ ಇದು ಬ್ಯಾಲೆನ್ಸ್ ಆಗ್ತಿದೆ. ಅದೇ ಒಂದು ಮೇನ್ ಇಲ್ಲದು ಒಂದು ಅದ್ಭುತ. ನೋಡ್ಬೋದು ಫುಲ್ ಜಾರ್ತಾ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಬರೇ ಕಾಲಲ್ಲಿ ಹೋಗ್ಬೇಕು ಅನ್ಸುತ್ತೆ ನಾನು. ಸೊ ನೋಡೋಣ ಬನ್ನಿ. ಇಲ್ಲಂತೂ ಜಾರ್ತಾ ಇದೆ ಫುಲ್ಲು.
ಗೈಸ್ ನಾವೀಗ ರಾಕ್ ಕಟ್ ವರಾಹ ಟೆಂಪಲ್ ಅಂತ ಇದು ಅಲ್ಲಿದ್ದೀವಿ. ಟಿಪಿಲಾಜಿಕಲ್ ಅಸೈನ್ ಟು ದ ಪೀರಿಯಡ್ ಆಫ್ ಪಲ್ಲವ ಕಿಂಗ್ ನರಸಿಂಹವರನ್ ಅವರಿಗಿದು ಡೆಡಿಕೇಟ್ ಆಗಿದೆ. ಅಲ್ಲಿರೋದನ್ನ ಓದ್ತೀವಿ ನಾನು. ಸೊ ಇದನ್ನ ಮೋಲ್ಡ್ ಮಾಡಿದ್ದಾರೆ ಕಲ್ಲನ್ನ ಚೆನ್ನಾಗೆ. ಸೊ ಬೇಸಿಕ್ಲಿ ಅದಕ್ಕೂ ಒಂದು ಸ್ಪೆಷಲ್ ಮಾನ್ಯುಮೆಂಟ್. ಇದು ನೋಡಿ, ಇದು ರೋಯ ಗೋಪುರಂ ಅಂತೆ. ದಿಸ್ ಮಾನ್ಯುಮೆಂಟ್ ಇಸ್ ಅನ್ ಇನ್ಕಂಪ್ಲೀಟ್ ಗೋಪುರಂ ವಿತ್ ಹೈ ಮೌಲ್ಡೆಡ್ ಅಧಿಸ್ಥಾನ ಆ್ಯಂಡ್ ದ ಡೋರ್ ಜಾಮ್ಸ್ ಎರೆಕ್ಟೆಡ್ ಓವರ್ ದ ಸಮಿಟ್ ಆಫ್ ದ ಹಿಲ್ ಆಫ್ ಪಾಸಿಬಲ್ ಆಫ್ ವಿಜಯನಗರ ಪೀರಿಯಡ್. ಬ್ಯೂಟಿಫುಲ್ ಸ್ಕಲ್ಪ್ಚರ್ ರಿಪ್ರೆಸೆಂಟ್ಸ್ ಆರ್ ಫೌಂಡ್ ಇನ್ ದಿಸ್ ಡೋರ್ ಜಾಮ್ ಆಫ್ ಗೋಪುರಂ. ಸೊ ವಿಜಯನಗರ ಎಂಪೈರ್ದು ಕಾಲದಿದ್ದು ನೋಡ್ಬೋದು. ಸೊ ಗೈಸ್ ನಾವೀಗ ಪಂಚರಥದಲ್ಲಿದ್ದೀವಿ ಬೇಸಿಕ್ಲಿ. ಸೊ ಈ ಪಂಚರಥನ ನರಸಿಂಹವರಂ ಫಸ್ಟ್ ಅವ್ರ ರೀನ್ ಏನಿದಾರೋ ರಾಜರು, ಸೊ ಅವ್ರ ರೀನಲ್ಲಿ ಕಟ್ಟಿದ್ದು 1630 CEಯಲ್ಲಿ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಪಂಚರಥ ವರ್ಲ್ಡ್ ಹೆರಿಟೇಜ್ ಸೈಟ್ನ. ಸೊ ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇದನ್ನು ಅರ್ಜುನ ರಥ ಅಂತ ಕರೀತಾರೆ. ಇದೆ ಅರ್ಜುನ ರಥ. ಪಂಚರಥದಲ್ಲಿ ಇದೊಂದು. ಸೊ ಇದು ದ್ರೌಪದಿ ರಥ ಅಂತ ನೋಡ್ಬೋದು ನೀವು. ಸೊ ಗೈಸ್ ಇದು ನಕುಲ ಸಹದೇವ ರಥ. ಸೊ ಇದು ಧರ್ಮರಾಜ ರಥ. ಸೊ ಗೈಸ್ ನೋಡ್ಬೋದು, ಇದು ಭೀಮರಥ. ಇದು ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದಿದೆ ಈ ರಥ ನೋಡ್ಬೋದು. ನಾವೀಗ ಪಂಚರಥನ ಮುಗಿಸ್ಕೊಂಡ್ವಿ, 5 ರಥ. ಸೊ ಬೇಸಿಕ್ಲಿ ಇಲ್ಲಿ ಪಂಚಪಾಂಡವ್ರದ್ದು ರಥಗಳಿದ್ದಾವೆ. ಅಂದರೆ ಆ ಫಾರ್ಮಲ್ಲಿ ದ್ರೌಪದಿ, ನಕುಲ ಸಹದೇವ, ಭೀಮ, ಅರ್ಜುನ, ಧರ್ಮರಾಜ. ಸೊ ಈಗ ಆಲ್ಮೋಸ್ಟ್ ನಮ್ಮ ಮಹಾಬಲಿಪುರಂ ವಿಸಿಟ್ ಮುಗೀತು. ಸೊ ಇಲ್ಲೊಂದು ಲೈಟ್ ಹೌಸ್ ಇದೆ, ಪಬ್ಲಿಕ್ಕಿಗೆ ಓಪನ್ ಇದೆ. ನೀವು ಪೇ ಮಾಡಿದರೆ ನಿಮಗೆ ತೋರಿಸ್ತಾರೆ ಲೈಟ್ ಹೌಸ್ನ. ನೋಡ್ತೀವಿ, ಅದಾದರೆ ಹೋಗ್ತೀವಿ, ಇಲ್ಲಾಂದರೆ ಚೆನ್ನೈ ಕಡೆ ಹೊರಡ್ತೀವಿ ನಾವೀಗ. ಸೊ ಗೈಸ್ ನಾವು ಆನ್ ದ ವೇ ಚೆನ್ನೈ ಇದ್ವಿ, ಈಸ್ಟ್ ಕೋಸ್ಟ್ ರೋಡಲ್ಲಿ. ಸೊ ಇಲ್ಲೊಂದು ಬ್ಲೂ ಫ್ಲಾಗ್ ಬೀಚ್ ಬರುತ್ತೆ, ಕೋವಲಂ ಬೀಚ್ ಅಂತ. ಸೊ ಬ್ಲೂ ಫ್ಲಾಗ್ ಬೀಚ್ ಆರ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಕ್ಲೀನೆಸ್ಟ್ ಬೀಚಸ್ ಇನ್ ಇಂಡಿಯಾ. ಸೊ ಈ ಬೀಚ್ಗಳೇನಿದ್ದಾವೆ, ಸೊ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಇಂಡಿಯಾ. ಸೊ ಅಂದರೆ ಪ್ಲಾಸ್ಟಿಕ್ ಝೋನ್ ಫ್ರೀ, ಪ್ಲಸ್ ನೋ ಲಿಟರಿಂಗ್, ಇಲ್ಲಿ ಏನೂ ನಡೆಯಲ್ಲ. ಸೊ ಪಾಂಡಿಚೇರಿಯಲ್ಲಿ ಒಂದಿದೆ ಎಡನ್ ಬೀಚ್ ಅಂತ, ನಾನು ತೋರಿಸಿದ್ದೆ ನನ್ನ ಬ್ಲಾಗಲ್ಲಿ. ಸೊ ಇದೊಂದು ಕೋವಲಂ ಬೀಚ್ ಅಂತ ಈಸ್ಟ್ ಕೋಸ್ಟ್ ರೋಡ್ ಹತ್ರ ಬರುತ್ತೆ, ಔಟ್ಸ್ಕಟ್ಸ್, ಚೆನ್ನೈ ಔಟ್ಸ್ಕಟ್ಸಲ್ಲಿ. ಮತ್ತೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. 30 ರೂಪೀಸ್ ನಿಮಗೆ ಪರ್ ಹೆಡ್ ಟಿಕೆಟ್ ಪ್ರೈಸು. ಪಾರ್ಕಿಂಗ್ 10 ರೂಪೀಸ್ ಆಗುತ್ತೆ 2 ವೀಲರ್ ಆದರೆ. 4 ವೀಲರ್ ಆದರೆ 30 ರೂಪೀಸ್. ಫಿಶರ್ಮ್ಯಾನ್ಗಳು ಮೀನು ಹಿಡಿತಿದಾರಲ್ಲಿ. ಸೊ ಗೈಸ್ ಇಲ್ಲೂ ವಿಂಡ್ ಗಸ್ಟು ತುಂಬ ಇದೆ ನೋಡ್ಬೋದು ಈ ಬೀಚಲ್ಲಿ. ಸೊ ಇದೆಲ್ಲ ಈಸ್ಟ್ ಕೋಸ್ಟ್ ರೋಡಲ್ಲ, ಚೆನ್ನೈ ಮರೀನಾ ಹತ್ರನೇ. ಸೊ ತುಂಬ ಗಸ್ಟ್ ಇದೆ ನೋಡ್ಬೋದು. ಸೊ ಫುಲ್
ಬಿಲ್ಡಿಂಗ್ಸು ಹಿಂದ್ಗಡೆ ಎಲ್ಲ ವ್ಯೂ ಮಾತ್ರ ಚೆನ್ನಾಗಿದೆ. ಇಲ್ಲೂ ಟರ್ಟಲ್ ಹ್ಯಾಚರೀಸ್ ಕೂಡ ಇದೆ. ಪಾಂಡಿಚೇರಿಯಲ್ಲಿ ಹೆಂಗಿತ್ತು ಅದೇ ಥರ ಇಲ್ಲೂ ಟರ್ಟಲ್ ಹ್ಯಾಚರೀಸ್ ಇದ್ದಾವೆ. ಸೊ ಗೈಸ್, ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಕ್ಲೀನೆಸ್ಟ್ ಬೀಚ್ ತಾನೆ. ನೋಡಿ ಎಷ್ಟು ಕ್ಲೀನ್ ಇದೆ ಅಂತ. ಪ್ಲಾಸ್ಟಿಕ್ಗಳೇ ತುಂಬ ಹೋಗಿದೆ ಈ ಬೀಚಲ್ಲಿ. ನೋಡಿ ಎಲ್ಲ ಪ್ಲಾಸ್ಟಿಕ್ಕು, ಆದರೂ ಬ್ಲೂ ಫ್ಲ್ಯಾಗ್ ಬೀಚು. ವಾವ್. ಸೊ ಬನ್ನಿ, ತುಂಬ ಕ್ಲೀನಾಗಿರೋ ಬ್ಲೂ ಫ್ಲ್ಯಾಗ್ ಬೀಚ್ನ ನೋಡಿದ್ವಿ. ಈಗ ವಾಪಸ್ ಚೆನ್ನೈ ಕಡೆ ಹೋಗೋಣ, ಪಯಣನ ಮುಂದುವರ್ಸೋಣ. ಗೈಸ್, ನಾವೀಗ ಚೆನ್ನೈಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲೊಂದು ರೆಸಾರ್ಟಿಗೆ ಬಂದ್ವಿ. ಇಲ್ಲಿಂದ ಈಗ ಮರೀನಾನ ಸೈಟ್ ಸೀಯಿಂಗ್ ಮಾಡೋಕೆ ಹೋಗ್ತೀವಿ, ಮರೀನಾ ಬೀಚು. ಆಮೇಲೆ ರಿಟರ್ನ್ ಆಗೋಣ ಅಂತ ಬೆಂಗಳೂರಿಗೆ. ಸೊ ಜಸ್ಟ್ ರೀಚ್ ಚೆನ್ನೈ ನಾವು. ಫೈನಲಿ ಚೆನ್ನೈಯಲ್ಲಿ ಒಂದು ಬಜೆಟ್ ಸಿಕ್ತು ನಮಗೆ. ತುಂಬ ಚೆನ್ನಾಗಿದೆ ರೂಮ್ ಮಾತ್ರ, ಪ್ರೈಸ್ ತಕ್ಕಂಗೆ. ಸೊ ಒಂದು 2.5K ಅಲ್ಲಿ ಈ ಥರ ರೂಮ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ರೂಮ್ ಟೂರ್ ಕೊಡೋದಾದರೆ ನೋಡ್ಬೋದು. ಇದು ಒಂಥರ ವೇಟಿಂಗ್ ಏರಿಯಾ. ಸೊ ಇಲ್ಲ ಅವನ್ ಗಿವನ್ ಎಲ್ಲ ಇದೆ, ಇಲ್ಲಿ ನೋಡ್ಬೋದು. ಒಂದು ಮಿನಿ ಫ್ರಿಜ್ಜು. ಸೊ ಇಲ್ಲೊಂದು ಬಾಲ್ಕನಿ ಇದೆ. ಇದು ಏರಿಯಾ, ಇಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಸೊ ಅದಾದಮೇಲೆ ಇದು ಮೇನ್ ರೂಮು, ಲಿವಿಂಗ್ ರೂಮ್. ಇದು ಇಲ್ಲಿ ನೋಡ್ತಿದ್ದೀರಾ, ಇಲ್ಲೆಲ್ಲ ವುಡನ್ ಫರ್ನಿಚರ್ ಆಲ್ಮೋಸ್ಟು. ಇಲ್ಲೊಂದು TV, ಆ್ಯಸ್ ಯೂಶ್ವಲ್ ಏರ್ ಕಂಡೀಷ್ನರು. ತಮಿಳ್ನಾಡಲ್ಲಿ ಎಲ್ಲೋದ್ರೂ ಕಾಮನ್ನೇ. ಬಾಲ್ಕನಿ ತೋರಿಸೋದಾದರೆ ನೋಡ್ಬೋದು, ಇದೆ ನೋಡಿ ಬಾಲ್ಕನಿ ಫುಲ್ಲು. ಪೂಲ್ ಗೀಲೆಲ್ಲ ಇದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಪೂಲಲ್ಲಿ ಬಿಡೋ ಪೇಷನ್ಸ್ ಇಲ್ಲ ಸದ್ಯಕ್ಕೆ ನನಗೆ. ಸೊ ಈಗ ಮರೀನಾ ಬೀಚಿಗೆ ಹೋಗ್ತೀವಿ. ಆಮೇಲೆ ಫೇಮಸ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಚೆನ್ನೈದು, ರೆಡ್ ಕಲರ್ ಟವರ್ ಎಲ್ಲ ಇದೆಯಲ್ಲ. ಸೊ ಅದು ಮರೀನಾ ಬೀಚಿಗೆ ಬಂದಿದ್ದೀವಿ. ಚೆನ್ನೈನ ಒನ್ ಆಫ್ ದ ಮೋಸ್ಟ್ ಮೇನ್ ಸ್ಟ್ರೀಮ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಂತಲೇ ಹೇಳ್ಬೋದು ಮರೀನಾ ಬೀಚ್ನ. ನೈಟ್ ಟೈಮ್ ಇದು, ಜನ ಕಡಿಮೆ ಇದ್ದಾರೆ, ಆಲ್ಮೋಸ್ಟ್ ನಿಲ್ಲೇ. ಸೊ ಚೆನ್ನೈ ಬಗ್ಗೆ ಹೇಳ್ಬೇಕಂದ್ರೆ ಟ್ರಾಫಿಕ್ ಇತ್ತು, ಜಾಸ್ತಿ ಇತ್ತು. ಆದರೆ ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ ಈ ಸಿಟಿ. ಇನ್ನು ಫ್ಲೈಓವರ್ಸ್ ಎಲ್ಲ ಆಗ್ತಿದೆ. ಮೆಟ್ರೋ ಲೈನ್ ತರ್ತಿದ್ದಾರೆ ಇಲ್ಲಿ ತನಕ. ಬನ್ನಿ ಬೀಚ್ ತೋರಿಸೋಣ, ಎಷ್ಟಾಗುತ್ತೋ ಅಷ್ಟು. ಈಗ ಕಾಣಲ್ಲ ರಾತ್ರಿ ಟೈಮು, ಆದರೆ ಗಲೀಜಿದೆ, ತುಂಬ ಗಲೀಜಿದೆ ಬೀಚ್ ಮಾತ್ರ.